ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮನೆಯಲ್ಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ಈ ದಿನ ನಾನು ಕನ್ನಡ ರೀಡಿಂಗ್ ಟ್ಯಾರೋ ಮಾಡ್ತಿದ್ದೀನಿ. ಎಸ್ಪೆಷಲಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿರೋ ಉದ್ದೇಶ ಏನು, ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬಂದರು ಅಂತ ಇವತ್ತಿಂದ ರೀಡಿಂಗ್ ಮಾಡೋಣ. ಇಫ್ ಯು ಹ್ಯಾವ್ ಬೀನ್ ಸರ್ಚಿಂಗ್ ಫಾರ್ ನಿಖಿತಾ ಟ್ಯಾರೋ ಡೈಲಿ ಸ್ಪಿರಿಚುವಲ್ ಮೆಸೇಜಸ್ ಆರ್ ಹೀಲಿಂಗ್ ಗೈಡೆನ್ಸ್ ಇನ್ ಕನ್ನಡ, ಯು ಆರ್ ಇನ್ ದ ರೈಟ್ ಪ್ಲೇಸ್. ಲೆಟ್ ಅಸ್ ಡೈವ್ ಇನ್ ಟು ಯುವರ್ ಎನರ್ಜಿ. ಸೊ ಇವತ್ತಿನ ರೀಡಿಂಗ್ ಏನಂತ ಗೊತ್ತಾತ ಅನ್ಕೊಂತೇನೆ ಎಲ್ಲರಿಗೂ. ಭಾಳ ಜನ ಕೇಳ್ತಿರ್ತೀರಿ, ಆ ವ್ಯಕ್ತಿ ಯಾಕೆ ಬಂದ್ರೆ ನಮ್ಮ ಜೀವನಾಗ, ಯಾಕೆ ಹಿಂಗೆ ಬಂದರು, ನಮಗೆ ಹಿಂಗೆ ನೋವು ಕೊಡೋದಾದ್ರೆ ಯಾಕೆ ಬಂದರು, ನಮ್ಮ ಬಿಟ್ಟು ಹೋಗೋದಾದ್ರೆ ಯಾಕೆ ಬಂದರು, ಇದು ಭಾಳ ಜನರ ಕ್ವಶನ್ ಅಲ್ಲ. ಸೊ ಆ ಒಂದು ವ್ಯಕ್ತಿ ನಿಮ್ಗೆ ಯಾರು ಬೇಕೋ ಆ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬಂದರು ಅಂತ ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ಐತಲ್ಲ, ಆ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಯಾಕೆ ಬಂದರು ಅಂತಂದು ಇಲ್ಲೇ ನೋಡೋಣ ಅಂತ. ಸೊ ಇಲ್ಲೇ ಪಿಕಪ್ ಕಾರ್ಡ್ ಮಾಡ್ತೀನಿ, ಒಂದು 6 ಕಾರ್ಡ್ ಇಡ್ಬೇಕಂತ ಮಾಡೇನಿ. ಸೊ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಡ್ರಿ. ಸೊ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬಂದರು, ಯಾವ ಉದ್ದೇಶಕ್ಕಾಗಿ ಬಂದರು, ಯಾಕೆ ಬಂದ್ರೆ ಸುಮ್ಮನೆ ಯಾರು ನಮ್ಮ ಜೀವನದಾಗ ಬರಲ್ಲ. ಇಟ್ ಈಸ್ ಆಲ್ರೆಡಿ ಪ್ರೀ ಪ್ಲ್ಯಾನ್ಡ್ ಇರ್ತದೆ. ಓಕೆ, ಸೊ ಬಟ್ ಯಾಕಂತ ನಮಗೆ ಗೊತ್ತಾಗಲ್ಲ, ಇಲ್ಲಿ ನೋಡೋಣ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನಷ್ಟು ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಪ್ಲೀಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಿಟರ್ನ್ ವ್ಯೂವರ್ಸ್ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ನ ಮಾಡ್ಕೊಳ್ರಿ. ಇಲ್ಲೇ ಕಾರ್ಡ್ಸ್ ಇಡ್ತದಾನೆ. ಸೊ ಇಂಟ್ಯೂಟಿವ್ಲಿ ನೀವು ಆರಿಸ್ಕೊಳ್ರಿ. ನಿಮ್ಮ ಮನಸ್ಸು ಯಾವ ಕಾರ್ಡ್ನ ಬೇಕು ಅನ್ನಿಸ್ತೈತಲ್ಲ ಆ ಕಾರ್ಡ್ನ ಆರಿಸ್ಕೊಳ್ರಿ. ಸೊ ನನಗೆ 6 ಕಾರ್ಡ್ ಇಡ್ತಾ ಇರೋದ್ರಿಂದ ನೀವು 6 ಜನ ನಿಮ್ಮ ಬಗ್ಗೆ ಬೇಕಂದ್ರೆ ನೀವು ಕೇಳ್ಕೊಬೋದು, ಯಾಕೆ ಬಂದರು ಅವ್ರು 6 ಜನ ಅಂತಂದು. ಇಲ್ರಿ ಒಬ್ರ ಅದಾರ ಅಂತಂದ್ರೆ 1 ಕಾರ್ಡ್ ಆರಿಸ್ಕೊಳ್ರಿ, ಇಬ್ಬರದಾರ 2 ಕಾರ್ಡ್. ಸೊ ಆಪ್ಷನ್ ನಿಮಗಿಲ್ಲಿ 6 ಅದ, ನಾಟ್ ಮೋರ್ ದೆನ್ 6. ಸೊ ಸೆಲೆಕ್ಟ್ ಮಾಡ್ಕೊಂಡಿರಿ. 1 2 3 4 5 6. ಸೊ ಸ್ಟಾರ್ಟ್ ಮಾಡೋಣ ರೀಡಿಂಗ್. ಕಾರ್ಡ್ ನಂಬರ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ, ಆ ವ್ಯಕ್ತಿ ನಿಮ್ಮ ಜೀವನದಾಗ ಯಾಕೆ ಬಂದರು, ಈ ವ್ಯಕ್ತಿ ನಿಮ್ಮ ಜೀವನದಾಗ ಬಂದಿದ ಮೇಲೆ ನೀವು ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಕಾರ್ಡ್ ನಂಬರ್ 1 ಹಣಕಾಸು, ದುಡ್ಡು, ಫೈನಾನ್ಸಸ್, ಅದನ್ನ ಹೆಂಗೆ ನೀವು ಮೇಂಟೈನ್ ಮಾಡಬೇಕು ಅಂತ ನೀವು ಕಲ್ತಿರ್ಬೋದು ಭಾಳ ಜನ. ನೋಡ್ರಿ, ಹಣಕಾಸಿಗಾಗಿ, ಎಸ್ಪೆಷಲಿ ದುಡ್ಡಿಗಾಗಿ ಅಥವಾ ಜೀವನದಾಗ ಯಾವುದೇ, ಮೋಸ್ಟ್ ಆಫ್ ದೆಮ್ ಆರ್ ಮನಿ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್. ಇಲ್ಲಾಂದ್ರೆ ಜೀವನದಾಗ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ನೀವು ಕಲ್ತಿರ್ಬೋದು ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಮೇಲೆ. ಯಾಕಂದ್ರೆ ನಿಮ್ಗೆ ಭಾಳ ಅದನ್ನ ಹ್ಯಾಂಡಲ್ ಮಾಡಕ್ಕೆ ಬರ್ತಿದ್ದಿಲ್ಲ ಜೀವನದೊಳಗೆ, ಎಸ್ಪೆಷಲಿ ನಿಮ್ಮ ಫೈನಾನ್ಸಸ್ ಬಗ್ಗೆ ಅಂತ ಅಂದಾಗ ಈ ವ್ಯಕ್ತಿ ಬಂದಮೇಲೆ ನೀವು ಕಲ್ತಿರ್ಬೋದು. ಇದನ್ನ ಇಷ್ಟು ದುಡಿತಿದ್ದಿ, ಎಲ್ಲಿಟ್ಟಿ, ಏನು ಮಾಡಿದಿ, ನೋಡಿದನ್ನು ಕರೆಕ್ಟ್ ಮಾಡಿ ಏನೋ, ಹಿಂಗೆ ಮಾಡಿ ಏನೋ, ಯಾಕೆ ಬರ್ತಾ ಇಲ್ಲ, ಹಿಂಗೆ ಏನೋ ಕೆಲವೊಂದು ಮಾತಾಡಿರ್ತಾರ ಅವರು. ನಮ್ಗೆ ಅವಾಗ ನಾವು ಹಿಂಗೆ ಮಾಡ್ತಿದ್ದಾವ ನಾವು ಇದನ್ನ ಸರಿ ಮಾಡ್ಕೊಬೋದಾ ಅಂತ ನಮ್ಗೊಂದು ತಲೆ ಒಳಗೆ ಏನೋ ಒಂದು ಮಾಡಿರ್ತೈತಿ. ಹಂಗೆ ಈ ವ್ಯಕ್ತಿ ಬಂದಮೇಲೆ ನಿಮ್ಮ ಜೀವನದಾಗ ಅದನ್ನ ಬ್ಯಾಲೆನ್ಸಿಂಗ್ ಆಗಿ ಹೆಂಗೆ ಜೀವನ ಮಾಡ್ಕೊಳೋದು, ಬ್ಯಾಲೆನ್ಸಿಂಗ್ ಆಗಿ ನಮ್ಮ ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ನೀವು ಎಸ್ಪೆಷಲಿ ಇಲ್ಲಿ ನೀವು ಕಲ್ತೀರಿ. ಕ್ಷಣ ಒಳಗೆ ಪ್ರತಿ ಒಂದು ನಿಮಿಷ ಒಳಗೂ ನಾನು ಹೆಂಗೆ ಜೀವಿಸ್ಬೇಕು, ಹೆಂಗೆ ಅದನ್ನು ಖುಷಿಯಿಂದ ಇರಬೇಕು, ಸುಖ ಬರಲಿ ದುಃಖ ಬರಲಿ ಏನೇ ಬರಲಿ ನಾನು ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತಂದು ಕಲ್ಸಕ್ಕಾಗಿ ಆ ವ್ಯಕ್ತಿ ಬಂದಿದ್ದಾರೆ. ನೋಡ್ರಿ ಯಾರ್ಯಾರಿಗೆ ಇದು ರೆಸಿನೇಟ್ ಆಗ್ತದಲ್ಲ, 2 ನಂಬರ್ ಇಲ್ಲಿ ಭಾಳ ನಿಮ್ಗೆ ಇಂಪಾರ್ಟೆಂಟ್ ಐತಿ. ಈ ವ್ಯಕ್ತಿ ನಿಮ್ಮಿಬ್ಬರ ನಡುವೆ ಏನಾದರೂ ಸೊ ಎಮೋಷನಲ್ ಬ್ಯಾಲೆನ್ಸ್ ಅಂಡ್ 2 ನಂಬರ್ ಇಸ್ ಎಮೋಷನಲ್ಸ್. ಸೊ
ಸೊ ಎಮೋಷನಲಿನೂ ಬ್ಯಾಲೆನ್ಸ್ ಮಾಡ್ಕೊಳಕ್ ನೀವು ಕಲ್ತಿರ್ಬಹುದು. ಸೊ ಕೆಲವೊಬ್ರು ಬರ್ತಾರೆ ಇದನ್ನ ಕಲ್ಸಕ್ಕಾಗಿನ ನಮ್ ಬರ್ತಾರೆ. ಓಕೆ, ಸೊ ಯಾರ್ಯಾರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿರಿ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಕಮೆಂಟ್ ಮಾಡ್ರಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಕಾರ್ಡ್ ನಂಬರ್ 2. ಕಾರ್ಡ್ ನಂಬರ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ? ಸೊ ಇದನ್ನ ತೆಗೆದ್ಬಿಡ. ಕಾರ್ಡ್ ನಂಬರ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ? ಈ ವ್ಯಕ್ತಿ ಯಾವ ವ್ಯಕ್ತಿ ನೀವು ಅನ್ಕೊಂಡಿರಲ್ಲ ಆ ವ್ಯಕ್ತಿ ನಿಮ್ ಜೀವನದೊಳಗೆ ಬಂದ್ಮೇಲೆ ಜೀವನದ ದಿಶಾನ ನಿಮ್ದು ಬೇರೆ ಆಗಿರ್ಬೋದು. ಪೂರ ನಂದು ಹೊಸ ಜೀವನ ಸ್ಟಾರ್ಟ್ ಆತ್ರಿ. ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಮೋಸ್ಟಲ್ಲಿ ಒಳ್ಳೇದೈತೆ. ನಿಮ್ಮೊಳಗೆ ನಿಮ್ಗೆ ಏನೋ ಒಂದಿಷ್ಟು ಅರಿವುಗಳಾದ್ವು. ನಾನು ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು, ನಾ ಹಿಂಗೆ ಹೋಗ್ಬೇಕು, ನನಗೆ ನಾನೇ ಸ್ಟೆಪ್ ತಗೋಬೇಕು, ನನ್ನ ಗುರಿ ಇದನ್ನ ಇಟ್ಕೋಬೇಕು, ನನಗೆ ಸ್ಟ್ಯಾಂಡ್ ನಾನೇ ತಗೋಬೇಕು, ಸೆಲ್ಫ್ ಅಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಬೇಕು ನನ್ನ ಜೀವನದಾಗ ಅಂತ ಹೇಳ್ತೀವಲ್ಲ, ಲಿಟ್ರಲಿ ಅದ್ರ ಕಾಲ್ ಅದಾವು, ಹಂಗೆ ನಿಂದ್ರದಲ್ಲ. ಬೇರೆದ ಮೇಲೆ ಡಿಪೆಂಡ್ ಆಗ್ಲಾರ್ದಂಗೆ ಆ ರೀತಿಯಾದಂಥ ಒಂದು ಎನರ್ಜಿ ನಿಮ್ಮೊಳಗೆ ಬಂದಿರ್ಬೋದು. ಈ ವ್ಯಕ್ತಿ ಬಂದ್ಮೇಲೆ ಅವ್ರು ಬಂದು ನಿಮಗೆ ನೋವು ಕೊಟ್ಟು ಹೋಗಿರ್ಬೋದು, ಅವ್ರು ನಿಮ್ಗೆ ಬಂದು ಖುಷಿಯಿಂದನೂ ಇರ್ಬೋದು. ದಟ್ ಡಸಂಟ್ ಮ್ಯಾಟ್ರ್, ಅದು ಏನೂ ಮ್ಯಾಟ್ರ್ ಆಗಲ್ಲ. ಬಟ್ ನೀವು ಅದನ್ನ ಆ ವ್ಯಕ್ತಿ ಬಂದ್ಮೇಲೆ ನಿಮ್ಮ ಜೀವನದಾಗ ಏನು ಚೇಂಜಸ್ ಆದ್ವು ಅದು ಭಾಳ ಮ್ಯಾಟ್ರ್ ಆಗ್ತೈತಿ. ಅದ್ರ ಬಗ್ಗೆ ನಾನು ಹೇಳ್ತಿರೋದು. ಆ ವ್ಯಕ್ತಿ ಬಂದ್ರೆ ನೋವು ಕೊಟ್ಟರು, ನಿಮ್ಗೆ ಇಲ್ರಿ ಬಿಟ್ಟು ಹೋಗ್ಯಾರ, ನನಗೆ ನೋ ಕಾಂಟ್ಯಾಕ್ಟ್ ಇದಾರ, ಏನೋ ಎಲ್ಲ ಹೇಳ್ತೀರಿ. ಬಟ್ ಹೋಗಿದ್ಮೇಲೆ ನಿಮ್ಮ ಜೀವನದಾಗ ಅವ್ರು ಬಂದ್ಮೇಲೆ ನೀವೇನೇನು ಚೇಂಜ್ ಆದ್ರೆ ನೋಡ್ರಿ. ನೀವು ಸ್ಟ್ರಾಂಗ್ ಆದ್ರಿ ಬರ್ತಾ ನಾನು ಮಾಡಬಲ್ಲೆ, ನನಗೂ ಒಂದು ಸ್ಟ್ರೆಂತ್ ಐತಿ. ಎಸ್ಪೆಷಲಿ ಇನ್ ಸ್ಪಿರಿಚುಯಾಲಿಟಿ ನೀವು ಬಹಳ ಜಾಗೃತ ಆಗಿರ್ಬೋದು. ಒಂದು ಲೆವೆಲ್ ಹೆಚ್ಚಿನ ನೀವು ಜೀವನನ ತಿಳ್ಕೊಂಡಿರ್ಬೋದು ಈ ವ್ಯಕ್ತಿ ಬಂದ್ಮೇಲೆ. ಸೊ 12 ನಂಬರ್ ಇಸ್ ಇಂಪಾರ್ಟೆಂಟ್ ಫಾರ್ ಯು. 12 and 3 ನಂಬರ್ ನಿಮ್ಮ ಜೀವನದಾಗ ಈ ವ್ಯಕ್ತಿ ಜೊತೆಗಿಂದ ಭಾಳನ ಶಾಣೆ ಆಗಿರಂತ ಹೇಳ್ತೀನಿ. ಇವ್ರು ಬಂದ್ಮೇಲೆ ಬುದ್ಧಿವಂತರಾಗಿರೋ ಟೀಚರ್ ಆದಂಗೆ ಆಗ್ಬಿಟ್ರೆ ಅನ್ಸತಿ ಈ ವ್ಯಕ್ತಿ ಬಂದ್ಮೇಲೆ. ಅಷ್ಟು ಅನುಭವನೂ ಬಂದಿರ್ಬೋದು ನಿಮ್ಗೆ, ಕಷ್ಟ ಸುಖ ಏನೇ ಇರಲಿ. ಓಕೆ, ಸೊ ನಂಬರ್ 2 ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ಇದೆ. ಓಕೆ, ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಕಮೆಂಟ್ ಒಳಗೆ ಬರೀರಿ. ಓಕೆ, ಸೊ ಇದನ್ನು ತೆಗೆದ್ಬಿಡೋಣ. ಕಾರ್ಡ್ ನಂಬರ್ 3 ರೈಟ್ನೆಸ್. ಈ ವ್ಯಕ್ತಿ ಬಂದ್ಮೇಲೆ ನಿಮ್ಮ ಜೀವನದಾಗ ಬಹಳ ಒಳ್ಳೇದಾಗಿರ್ಬೋದು. ಕಷ್ಟ ಐತ್ರಿ ನನ್ನ ಜೀವನದಾಗ, ಇಲ್ಲ ಈಗ ಒಂದು ಸ್ವಲ್ಪ ಆರಾಮ ಐತಿ ನನ್ನ ಜೀವನ. ಈಗ ನಾನು ಎಲ್ಲಾ ರೀತಿನೂ ಜೀವನ ಹೇಳ್ತಿದ್ದೀನಿ, ಎಲ್ಲಾ ರೀತಿನೂ ಕಷ್ಟಗಳಿದ್ವು ನನಗೆಲ್ಲದಕ್ಕೂ ಒಂದು ಸಪೋರ್ಟ್ ಸಿಕ್ಕತ್ತಿ. ಈಗ ಒಂಥರ ನಾನು ತಪಸ್ ಹಾಕಿ ನಾನು ಒಂದು ಬೀಜ ಬಿತ್ತಿದ್ದೆ, ಅದ್ರ ಫಲ ಸಿಕ್ತು ನನಗೆ ಅಂತಾರಲ್ಲ, ಹಂಗೆ ನಿಮ್ಗೆ ನನಗಿಂಥ ವ್ಯಕ್ತಿ ಬೇಕು, ನನಗೊಂದು ಸ್ವಲ್ಪ ಅವರಿಂದ ನನಗೆ ಸಪೋರ್ಟ್ ಸಿಸ್ಟಮ್ ಬೇಕು, ಅವ್ರು ಬಂದ್ಮೇಲೆ ನಂದು ಕಲರ್ಫುಲ್ ಆಗ್ಬೇಕು ಜೀವನ ಅಂತ ಯಾರು ಅನ್ಕೊಂಡಿದ್ರೆ, ಸೊ ಈ ವ್ಯಕ್ತಿ ಬಂದ್ಮೇಲೆ ನಿಮ್ಮ ಜೀವನದಾಗ ಅದಾಗಿರ್ಬೋದು. ಸೊ ಇಲ್ಲೇ ಕೆಲವೊಬ್ಬರಿಗೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಇಲ್ಲೇ ಆ ವ್ಯಕ್ತಿ ನೀವು ಕಳ್ಕೊಂಡು ಇರ್ಬೋದು. ಬಟ್ ಆ ವ್ಯಕ್ತಿ ನಿಮ್ಮ ಜೀವನದಾಗಿದ್ದಾಗ ನೀವು ಭಾಳ ಆರಾಮಿದ್ರಿ, ಖುಷಿ ಇದ್ರಿ, ಎದಕ್ಕೂ ಏನು ನಿಮಗೆ ಕೊರತೆ ಇದ್ದಿದ್ದಿಲ್ಲ. ಸೊ ನೀವು ವ್ಯಕ್ತಿ ಬಂದ್ಮೇಲೆ ಎದಕ್ಕೆ ಬಂದ್ರೆ ಉದ್ದೇಶ ಏನು ಬಂತಂದ್ರೆ ನಿಮ್ಗಿಲ್ಲಿ ಎಲ್ಲ ಜೀವನದಾಗ ಎಲ್ಲ ರೀತಿ ಅಂದ್ರೆ ಕಷ್ಟ ಸುಖ ಏನೇ ಬಂದ್ರು ಒಂದೇ ರೀತಿ ಇರಬೇಕು ಅನ್ನೋದನ್ನ ನೀವು ಕಲ್ತಿರ್ಬೇಕು ಆ ವ್ಯಕ್ತಿ ಬಂದು. ಏನೋ ನಮ್ಮ ಜೀವನದಾಗ ಕಷ್ಟ ಬಂದಾಗ ನಾವು ಹೀಗೆ ಇದನ್ನ ಕೂಗಬಾರ್ದು, ಸುಖ ಬಂದಾಗ ಹೀಗಬಾರ್ದು, ತಲೆ ಮ್ಯಾಗ ಕೊಂಬ್ ಬರೆಸ್ಕೋಬಾರ್ದು ಅಂತ ಹೇಳ್ತೇವಲ್ಲ. ಯಾಕಂದ್ರೆ ಎಲ್ಲ ಒಂದಿಲ್ಲ ಒಂದಿನ ಎಲ್ಲಾನು ಇಲ್ಲಿಂದ ಬಿಟ್ಟು ಹೋಗೋದೆ ಅಂತ ನಿಮ್ಗೇನಾದ್ರೂ ಒಂದು ಬುದ್ಧಿ ಬಂದಿರಬಹುದು ಅಥವಾ ಅದೊಂದು ಅರಿವು ಆಗಿರಬಹುದು. ನಿಮ್ಮ ಜೀವನದಾಗ ಎಲ್ಲ ಐತಿವಿ ಅಂತ ನಾವು ಮೆರಿಬಾರ್ದು, ಗೊತ್ತಿಲ್ಲ ಯಾವಾಗದು ಬಿದ್ದು ಹೋಗದು. ನಿಮ್ದೊಂದು ಕಷ್ಟ ನೀವು ಭಾಳ ಒಂದು ಲೋ ಫೀಲ್ ಮಾಡ್ತಿದ್ರಿ, ಎಮೋಷನಲಿ ಭಾಳ ವಿಡ್ರಾ ಆಗಿದ್ರಿ, ನನಗೆ ಯಾರೂ ಇಲ್ಲ ಅಂಥ ಒಂದು ಟೈಮ್ ಒಳಗೆ ಈ ವ್ಯಕ್ತಿ ನಿಮ್ಮ ಜೀವನದಾಗ ಬಂದಿರ್ಬೋದು.
ಈಗ ಹೊಸ ನೀರು ಬಂದು ಹಳೆ ನೀರು ಹೋದ್ರೆ ಹೊಸ ನೀರು ಬರ್ತೈತಿ, ಹಣ್ಣೆಲೆ ಬಿದ್ದು ಹೋದ್ಮೇಲೆ ಹೊಸ ಚಿಗುರು ಸಿಗುತ್ತೈತಿ. ಹೆಂಗೆ ಒಂದು ಅದಾವಲ್ಲ ಅವು ಆ ರೀತಿಯಾದಂಥ ನಿಮ್ಗೊಂದು ರೋಗ ಬಂದಿರ್ಬೋದು ಈ ವ್ಯಕ್ತಿ ಬಂದಮೇಲೆ. ಸೊ ಮಾಗಿರಿ, ಜೀವನದಾಗ ಭಾಳ ಎಕ್ಸ್ಪೀರಿಯನ್ಸ್ ಆಗಿರಿ, ಮಾಗಿರಿ ನೀವು. ಸೊ ಇದು ಕಾರ್ಡ್ ನಂಬರ್ 3. ಸೊ ಯಾರ್ಯಾರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಕಾರ್ಡ್ ನಂಬರ್ 4. ಒಂಥರ ವಿಶ್ ಫುಲ್ಫಿಲ್ಮೆಂಟ್ ನಿಮ್ದು ಈ ವ್ಯಕ್ತಿ ಬಂದಮೇಲೆ. ಒಂಥರ ಸುಖವಾದಂಥ ಒಂದು ಜೀವನ, ಒಂದು ಖುಷಿ ಫ್ಯಾಮಿಲಿ, ಎಲ್ಲ ನಿಮ್ದು ಏನು ವಿಶಸ್ ಇದೆ ಎಲ್ಲ ಈ ವ್ಯಕ್ತಿ ಬಂದಮೇಲೆ ಫುಲ್ಫಿಲ್ ಆಗಿರ್ಬೋದು. ಒಂದು ಹ್ಯಾಪಿ ಲೈಫ್ ಐತೆ ನಾನು ಈ ವ್ಯಕ್ತಿ ಬಂದಮೇಲೆ. ನನ್ನ ಜೀವನ ಎಲ್ಲ ಊರು ಅಡ್ಡಾಡೇವಿ, ಎಲ್ಲ ಇಡೀ ಜಗತ್ತು ನೋಡ್ಕೊಂಡು ಬಂದಷ್ಟು ನಿಮ್ಗೆ ಖುಷಿ ಆಗಿರ್ಬೋದು. ತಿರುಗಾಡ್ಕೊಂಡು ಬಂದಿರಿ, ಭಾಳ ಟ್ರಾವೆಲಿಂಗ್ ಮಾಡಿರ್ಬೇಕು ನಿಮಗೆ. ನಮ್ಮದೇ ಆದಂಥ ಒಂದು ಜಗತ್ತಿತ್ತು ಅಂತ ನಿಮಗೆ ಅನ್ನಿಸ್ಬೋದಿಲ್ಲ ಈ ವ್ಯಕ್ತಿ ಬಂದಮೇಲೆ. ಅಥವಾ ಆ ಫೀಲ ನಿಮಗೆ ಕೊಡೋಕ್ಕಾಗಿ ಅದ್ರದ್ದೊಂದು ಖುಷಿ ಇರೋದಲ್ಲ, ಒಂದು ಫ್ಯಾಮಿಲಿದು ಒಂದು ಖುಷಿ ಹೆಂಗಿರ್ತೈತಿ, ಅದು ಒಂದು ಫ್ಯಾಮಿಲಿಯಿಂದಾಗ ಅದರದ್ದು ಒಂದು ಎಸೆನ್ಸ್ ಹೆಂಗಿರ್ತೈತಿ ಎಲ್ಲಾನು ಈ ವ್ಯಕ್ತಿ ಬಂದಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು. ಒಬ್ರಿಗೊಬ್ರು ನೀವು ಹೆಂಗಿದೆ ಅಂದರೆ ನೀನೇ ನನ್ನ ಜಗತ್ತು ಅನ್ನಂಗೆ ಅದಿರಿ. ಯಾಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಬ್ರು ನಮ್ಮನ್ನ ಇಷ್ಟಪಟ್ಟಾಗ ನಮ್ಮ ಜೊತೆಗೊಂದು ಕಂಪ್ಲೀಟ್ ಆಗಿ ಅವ್ರು ನಮ್ಮ ಜೊತೆಗೊಂದು ಟ್ರಸ್ಟ್ ವರ್ದಿ ಪರ್ಸನ್ ಆಗಿ ನಮ್ಮ ಜೊತೆಗಿದ್ದಾಗ, ಸೊ ವಿ ಫೀಲ್ ದಟ್. ಆ ಫೀಲ್ ನಿಮ್ಮ ಈ ವ್ಯಕ್ತಿ ಬಂದಮೇಲೆ ಕಂಪ್ಲೀಷನ್ 10 ನಂಬರ್ ಇದೆ, ಎಲ್ಲ ಫುಲ್ಫಿಲ್ ನಿಮ್ಮ ಜೀವನದಾಗ. ಹಂಗೆ ನಿಮ್ದು ಒಂದು ಅದನ್ನೊಂದು ನಿಮಗೆ ತೋರಿಸ್ಕೊಡೋಕ್ಕಾಗಿ ವ್ಯಕ್ತಿನೇ ನಿಮ್ಗೆ ಬಂದಿರ್ಬೇಕು. ಜನರ ಜೊತೆ ಮಿಂಗಲ್ ಆಗ್ರಿ, ಜನರ ಜೊತೆಗೆ ಹಚ್ಕೊಳ್ರಿ, ಮಾತಾಡ್ರಿ, ನಮ್ಮೂರು ತಮ್ಮೂರು ಅನ್ಕೊಳ್ರಿ ಅಂತಲೂ ನೀವು ಕಲ್ತಿರ್ಬೋದು ಈ ವ್ಯಕ್ತಿ ಬಂದಮೇಲೆ. ದೇಶ ಸುತ್ತ ಬಂದರೆ ಎಲ್ಲ ನಾವು ಕಲಿತೇವೆ ಅಂತಾರಲ್ಲ, ಹಂಗೆ ನೀವು ಕಲ್ತಿರ್ಬೋದು ಈ ವ್ಯಕ್ತಿ ಬಂದಮೇಲೆ. 10 ನಂಬರ್ 1 ನಂಬರ್ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಇದನ್ನ ಕಾರ್ಡ್ ನಂಬರ್ 4 ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವ್ರಿಗೆ ಭಾಳ ಖುಷಿ ಆಗದ್ರಿ ಆ ವ್ಯಕ್ತಿ ಜೊತೆಗೆ. ಓಕೆ, ಅದೊಂದು ಖುಷಿ ಕೊಡೋಕ್ಕಾಗಿನೇ ನಿಮ್ಮ ಜೀವನದಾಗ ಅವರು ಬಂದಿರಬಹುದು. ಅದು ಎಷ್ಟೇ ದಿನ ಆಗಿರಲಿ, ಸೊ ಇದನ್ನ ನೀವು ಅನುಭವಿಸಿರ್ತೀರಿ ಅವ್ರ ಜೊತೆಗೆ. ಅದು ಕ್ಷಣ ಆಗಿರಲಿ, 1 ವರ್ಷ ಆಗಿರಲಿ, 1 ದಿನ ಆಗಿರಲಿ, 2 ದಿನ ಆಗಲಿ, ಬಟ್ ಯು ಫೀಲ್ ನಿಮಗೆ ಫೀಲ್ ಆಗಿರ್ತದೆ, ಅದು ಒಂದು ಫುಲ್ಫಿಲ್ಮೆಂಟ್ ನಿಮಗೆ ಫೀಲ್ ಆಗಿರ್ತೈತಿ. ಸೊ ಇದು ಕಾರ್ಡ್ ನಂಬರ್ 4ಗಾಗಿ. ಸೊ ಯಾರ್ಯಾರು ಕಾರ್ಡ್ ನಂಬರ್ 4 ಸೆಲೆಕ್ಟ್ ಮಾಡ್ಕೊಂಡಿರಿ, ವಿ ಆರ್ ದ ವರ್ಲ್ಡ್ ಬದಲು ನಿಮಗೆ. ಸೊ ಕಮೆಂಟ್ ಒಳಗೆ ತಿಳಿಸ್ರಿ. ಕಾರ್ಡ್ ನಂಬರ್ 5. ನೀವು ವ್ಯಕ್ತಿ ಬಂದಮೇಲೆ ಭಾಳ ಕೆಲಸಗಳ ಒತ್ತಡ ಭಾಳ ಆಗಿರ್ಬೇಕು. ಅತೀ ಆಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಟ್ಟಿರಿ ಈ ವ್ಯಕ್ತಿ ಬಂದಮೇಲೆ ನಿಮ್ಮ ಜೀವನಕ್ಕೆ. ಅಥವಾ ನೀವು ಕೆಲಸ ಹೆಂಗೆ ಮಾಡಬೇಕು, ವರ್ಕ್ 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 ಅನ್ನೋದನ್ನು ಈ ವ್ಯಕ್ತಿ ಬಂದಮೇಲೆ ನೀವು ಕಲ್ತಿರ್ಬೇಕು. ಸುಸ್ತು ಹೊಡೆದು ಹೋಗಿರಿ. ಈಗ ಜವಾಬ್ದಾರಿಗಳು ಹೊತ್ಕೊಂಡಿರ್ಬೋದು, ಅಥವಾ ಜೀವನದಾಗ ಕೆಲಸ ಒಂದು ಜಾಬ್ ಅಂತ ಇತ್ತಂದ್ರೆ 9 to 10 ಅಲ್ಲ 9 to 5 ಸಾರಿ, ಮತ್ತು ಓವರ್ ಟೈಮ್ ಮಾಡು, ಹಂಗೆ ಒಟ್ಟು ಕೆಲಸ 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 ಕೆಲಸ, ವಿಚಾರಗಳ ವಿಚಾರಗಳ ವಿಚಾರಗಳ. ಆರಾಮಿತ್ರಿ ನನ್ನ ಜೀವನ, ಈ ವ್ಯಕ್ತಿ ನನ್ನ ಜೀವನದ ಬಂದ್ರೆ ಪುರ್ಸತ್ತ ಇಲ್ಲ ನನ್ನ ಜೀವನಕ್ಕೆ ಅಂತಿರಲ್ಲ, ಹಂಗಾಗಿರ್ಬೇಕು. ಇದನ್ನ ಹೇಳ್ಕೊಡಕ್ಕಾಗಿ ಅವ್ರು ಬಂದಾರ. ಹೆಂಗಿರ್ತತಿ ಜೀವನ, ಎಕ್ಸಾಷನ್ ಅಂದ್ರೆ ನಗಕತ್ತೇನಲ್ಲ, ಅಂದ್ರೆ ಅದನ್ನ ತಿಳ್ಕೊಂಡ್ರಿ ನೀವು. ಈಗ ಅದನ್ನ ಇಷ್ಟೊಂದು ದುಡಿಬೇಕಾ, ಮಷಿನ್ ಗತಿನ ದುಡಿಬೇಕಾ? ಮನುಷ್ಯ ಈಸ್ ನಾಟ್ ಈಕ್ವಲ್ ಟು ಮಷಿನ್ ಅನ್ನೋದು ನಿಮಗೀಗ ಅರ್ಥ ಆಗಿರ್ಬೇಕು. ಯಾಕಂದ್ರೆ ನಿಮ್ಮನ್ನ ಮಷಿನ್ ಥರ ಅವರು ಟ್ರೀಟ್ ಮಾಡಿರಬಹುದು ಈ ವ್ಯಕ್ತಿ. ನಿಮ್ಮನ್ನ ಭಾಳ ನೋವು ಕೊಟ್ಟಾರ ಈ ವ್ಯಕ್ತಿ ನಿಮ್ಮ ಜೀವನದಾಗ ಬಂದಮೇಲೆ. ನೋವು ಅನುಭವಿಸಿರಿ ಸಹ ನೀವು ಅದನ್ನ. ಸೊ ಕೆಲವೊಂದಕ್ಕೆ ಬರ್ತಾರೋ ಏನು ಮಾಡಕ್ ಬರಲ್ಲ ಅನ್ನ. ಬಟ್ ಅದು ಏನು ನೀವು ಇದನ್ನ ಇದು ಕಷ್ಟ ಅನುಭವಿಸಿದ್ರೆ,
ಸೊ ಅದರಿಂದ ನೀವು ಏನು ಪಾಠ ಕಲ್ತ್ರಿ ಅಷ್ಟೇ ಇಂಪಾರ್ಟೆಂಟ್. ಐ ಆಮ್ ನಾಟ್ ಮಷಿನ್, ಐ ಆಮ್ ಅ ಹ್ಯೂಮನ್ ಬೀಯಿಂಗ್. ಅದು ಗೂಗಲ್ನಾಗ ನಾವು ಕೇಳ್ತದಲ್ಲ ಅದನ್ನ ಯು ಆರ್ ನಾಟ್ ರೋಬೋಟ್ ಅಂತ ನಾವು ಅಲ್ಲಿ ಟಿಕ್ ಮಾಡ್ಬೇಕು. ಅದಕ್ಕೆ ಐ ಆಮ್ ನಾಟ್ ರೋಬೋಟ್ ಅಂತಂದು ಹಂಗೆ ನೀವು ಇಲ್ಲೇ ಐ ಆಮ್ ನಾಟ್ ರೋಬೋಟ್ ಅನ್ನೋದು ನೀವು ಕಲಿಬೇಕು. ಕಲಿಯೋ ಮಟ್ಟ ಈ ಎನರ್ಜಿ ಒಳಗೆ ಇರ್ತೀರಿ. ನಿಮ್ಮನ್ನು ಹಿಂಗೆ ಅವರು ಉಪಯೋಗಿಸ್ಕೊಂತಿರ್ತಾರೆ ಒಂದು ರೀತಿ. ಓಕೆ, ಸೊ ಇದು ಕಾರ್ಡ್ ನಂಬರ್ 5 ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ. ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಾರ್ಡ್ ನಂಬರ್ 6 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ 3 ನಂಬರ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕಾರ್ಡ್ ನಂಬರ್ 5 ಇದ್ದವರಿಗೆ ಸೊ 9 ನಂಬರ್ ಇಸ್ ಇಂಪಾರ್ಟೆಂಟ್. ಜೀವನದಾಗ ಭಾಳ ಅನುಭವ ಪಡ್ಕೊಂಡ್ರಿ ಈ ವ್ಯಕ್ತಿ ಬಂದ್ಮೇಲೆ. ಅನುಭವ ಪಡ್ಕೊಂಡು ಒಂದು ಮೆಂಟರ್ ಆಗ್ಬಿಟ್ಟಿರಿ ಅನ್ಕೊಂತೀನಿ. ಒಬ್ರಿಗೆ ಬುದ್ಧಿ ಹೇಳೋ ಅಷ್ಟು ನೀವು ಒಂದು ಜಾಣ್ತನ ಕಲ್ತ್ರಿ, ಕೆಲವೊಂದು ವಿಷಯಗಳನ್ನು ಕಲ್ತ್ರಿ. ಜೀವನದಾಗ ಎಕ್ಸ್ಪೀರಿಯನ್ಸ್ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅದು. ಈ ವ್ಯಕ್ತಿ ನನ್ನ ಜೀವನದಾಗ ಇಂಥ ನಾನು ಅನುಭವನ ಮಾಡಿದ್ದಿಲ್ಲ, ಈ ವ್ಯಕ್ತಿ ಬಂದ್ಮೇಲೆ ಇಂಥವೆಲ್ಲ ಏನೋ ಅನುಭವ ಮಾಡಿದೆ. ಅವು ಕೆಲವೊಂದು ಬೇಜಾರಾಗುವಂಥವು, ನಾಚಿಕೆ ಪಟ್ಕೊಂಡಂಥವು, ಇವು ಹೇಳ್ಕೊಳ್ಳೋ ಅಂಥವು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರಬಹುದಿಲ್ಲ. ನಿಮ್ಮನ್ನು ನೀವು ಈಗ ದೂರ ಇಟ್ಕೋಬೇಕು ಎಲ್ಲರಿಂದನ ಯಪ್ಪ ಬೇಕಾಗಿತ್ತ ಅನ್ನಂಗೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರಬಹುದು ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಮೇಲೆ. ನಿಮ್ಮನ್ನು ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ನೆಗೆಟಿವ್ ಎನರ್ಜಿಯಿಂದ, ನಿಮ್ಮನ್ನು ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು. ಕೆಲವೊಬ್ರು ನಮ್ಮನ್ನು ಯೂಸ್ ಮಾಡ್ಕೊತಿರ್ತಾರೆ. ಅವರು ಅದು ಏನೋ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಇನ್ನೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಏನೋ ಹೇಳ್ತಾರೆ. ಸೊ ನಾವು ಅದಕ್ಕೆ ಹ್ಞೂ ಅಂತೇವಿ. ಹಂಗೆ ಆಗಿರಿ ನೀವಿಲ್ಲೇ. ಸೊ ನಾವು ಯು ವಾಂಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಈಗ ನೀವು ಈ ವ್ಯಕ್ತಿ ಬಂದ ಮೇಲೆ ನೀವು ಇದನ್ನು ಕಲ್ತೀರಿ. ನಿಮ್ಮನ್ನು ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಾನು ಹೆಂಗೆ ಸಮಾಧಾನದಾಗಿರ್ಬೇಕು. ಬಿಕಾಸ್ ನಿಮ್ಮ ಅನುಭವಗಳು ನಿಮ್ಗೆ ವಯಸ್ಸಿಗೆ ಮೀರಿದ ಅನುಭವಗಳು ಆಗ್ಬಿಟ್ಟವು. ಸೊ ನೀವು ಅದನ್ನು ಕಲ್ತೀರಿ. ನಿಮ್ಮ ಎನರ್ಜಿ ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು. ಇನ್ನೊಬ್ರು ನಿಮ್ಮ ಒಂದು ಎಮೋಷನ್ಸಿಗೆ, ನಿಮ್ಮ ಥಾಟ್ಸಿಗೆ ಅದನ್ನು ನೀವು ಹೆಂಗೆ ಡಿಸ್ಟರ್ಬ್ ಮಾಡಲಾರ್ದಂಗೆ ಹೆಂಗೆ ಇರ್ಬೇಕು ಅನ್ನೋದನ್ನ ಯು ಆರ್ ಲರ್ನಿಂಗ್. ಈ ವ್ಯಕ್ತಿ ಬಂದಮೇಲೆ ನೀವು ಇದನ್ನು ಕಲ್ತೀರಿ. ಓಕೆ, ಯಾರು ಈ ಕಾರ್ಡ್ ನಂಬರ್ 6 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಸೊ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಯಾಕಂದ್ರೆ ನಿಮ್ಮ ಕೆಲವೊಂದು ವಿಷಯಗಳನ್ನು ನೀವು ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ಅವು ನಿಮ್ಮ ಜೀವನಕ್ಕೆ ಒಂದು ಹೆಲ್ಪ್ಫುಲ್ ಆಗ್ತಾವೆ, ನಿಮ್ಮನ್ನು ಹೀಲ್ ಮಾಡ್ತಾವೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಸಪೋರ್ಟನ್ನು ಸಿಗ್ತೈತಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ me, Awaken Tarot with Nikita. This is your personal space for daily Kannada tarot and healing energy, soulful messages, everything you will get here. ನಿಮ್ದು ಇದೊಂದು ಒಂದು sacred space ಇದು. ಓಕೆ, ನಿಮಗೆ ಇಲ್ಲೆಲ್ಲನೂ ಸಿಗ್ತಾ ಐತಿ. ರೀಡಿಂಗ್ಸ್ ಸಿಗ್ತದವು, ನಿಮಗೆ ಮೆಸೇಜಸ್ ಸಿಗ್ತದವು, ನಿಮ್ಗೆ ಹೀಲಿಂಗ್ ಸಿಗ್ತದವು. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಐತಿ, ಸಪೋರ್ಟ್ ಸಿಗ್ತಾ ಐತಿ. ಓಕೆ, ಸೊ ನಿಮ್ದು ಇದು ಒಂದು ಪವಿತ್ರವಾದಂಥ ಒಂದು ನಿಮ್ಮದೇ ಆದಂಥ ಒಂದು ಜಾಗ. ಯಾವುದು? ಅವೇಕನ್ ಟಾರೋ ವಿತ್ ನಿಖಿತಾ. ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ.